ಗಲಾಟೆ ಏನಕ್ಕಾಯ್ತು ಹೇಗಾಯ್ತು? ಗಲಾಟೆ ಯಾವುದು ಆಗಿಲ್ಲ. ಗಲಾಟೆ ಏನೋ ಕಾಣಿಸ್ತಾ ನಿಮ್ಗೆ? ಈಗ ಕಾಣಲಿಲ್ಲ, ವಿಡಿಯೋಗಳಿದೆ. ಇವತ್ತು ನಾವು ಸ್ಟೇಟ್ ಎಕ್ಸಿಕ್ಯೂಟಿವ್ ಇಟ್ಕೊಂಡಿದ್ವಿ ಮೀಟಿಂಗ್ನ. ಒಂದಷ್ಟು ಮೆಂಬರ್ಸ್ನ ಆನ್ ಹೋಲ್ಡಲ್ಲಿ ಇಟ್ಟಿದ್ವಿ. ಆನ್ ಹೋಲ್ಡ್ ಅಂತ ಮೀನಿಂಗ್ ಏನಂತ ಅಂದರೆ, ಪೊಸಿಷನಿಂದ ನಾವು ಸಸ್ಪೆಂಡ್ ಮಾಡಿಲ್ಲ, ನಿಮ್ಗೆ ಕೊಟ್ಟಂಥ ಕೆಲಸವನ್ನು ಮಾಡದೇ ಇರೋದ್ರಿಂದ ನಿಮ್ಮನ್ನ ಹೋಲ್ಡಲ್ಲಿ ಇಟ್ಟಿದ್ವಿ. ಅದನ್ನ ಕಂಟಿನ್ಯೂ ಮಾಡಬೇಕು, ಬಂದು ಮಾತಾಡಬೇಕು ಅಂತ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿ ಯೂತ್ ಕಾಂಗ್ರೆಸ್ ಅಂದಮೇಲೆ ಯೂತ್ ಇದ್ದೇ ಇರ್ತಾರಲ್ಲ, ಆ ಥರ ಆಗಿದೆ. ಅದನ್ನು ಬಿಟ್ಟರೆ ಬೇರೆ ಥರದ್ದು ಯಾವುದನ್ನು ಕೂಡ ಯಾವ ಗಲಾಟೆನೂ ಆಗಿಲ್ಲ, ಏನಾಗಿಲ್ಲ. ಬಟ್ ಅದು ಮೀಟಿಂಗಲ್ಲಿ ಮಾತಾಡಿದ ತಪ್ಪು. ಯಾರೇ ಯಾವ ಹುಡುಗರು ಮಾತಾಡಿದ್ದಾರೆ ಎಲ್ಲರಿಗೂ ಕೂಡ ವಿಡಿಯೋ ಇದೆ. ಇವಾಗ ಅದೇನು ಇಂಡಿಸಿಪ್ಲಿನ್ ಯಾರು ಇದು ಮಾಡ್ತಾರೆ ಅದನ್ನು ನಮ್ಮ PCC ಅಧ್ಯಕ್ಷರು ಗಮನಕ್ಕೆ ತಂದು, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಗಮನಕ್ಕೆ ತಂದು, ಮೊದಲು DK ಶಿವಕುಮಾರ್ ಸಾಹೇಬ್ರಿಗೆ ಅದನ್ನ ಡೀಟೇಲ್ಸು ಕೂಡ ಅವ್ರು ಆಲ್ರೆಡಿ ಗೊತ್ತಾಗಿ ತಿಳಿಸಿದ್ದಾರೆ. ಆ ಡೀಟೇಲ್ಸು ಕೂಡ ಕೊಡ್ತೀವಿ. ಅದಾದ ನಂತರ ಅವ್ರು ಏನು ಕಾಲ್ ತಗೊತಾರೆ ಆರ್ಗನೈಸೇಷನಿಂದ ಅದು ಮಾಡ್ತೀವಿ. ಬಟ್ ಆದರೆ ನೀವು ಅಂದ್ಕೊಂಡಿರೋದು ರೀತಿ ಆ ಥರ ಏನು, ಈಗ ಯೂತ್ ಕಾಂಗ್ರೆಸ್ಸಲ್ಲಿ ಮೀಟಿಂಗ್ ಆಗ್ತಾ ಇದ್ದೆ, ಸಂಘಟನೆಗಳಾಗ್ತಾ ಇದ್ದೆ, ಸಣ್ಣ ಪುಟ್ಟದ್ದು ಇಶ್ಯೂಗಳಾಗ್ತಾ ಇದೆ ಅಂದ್ಬಿಟ್ರೆ ಏನು ಮಾಡ್ದಲೇ ಕುಂತಿಲ್ಲ ಅಂತ ಇಲ್ವಲ್ಲ. ಆಗ್ತಾ ಇರುತ್ತೆ. ಏನೋ ಕೆಲಸ ಮಾಡಬೇಕು ಅಂದಾಗ ಸಣ್ಣ ಪುಟ್ಟ ಅಣ್ಣ ತಮ್ಮದಿರೇ ಹೊಡೆದಾಡ್ತಾರೆ. ಈಗ ಹುಡುಗರಲ್ಲಿ ಏನಂತೆ ಆ ಥರ ಹೊಡೆದಾಡೋ ಥರ ಏನಿಲ್ಲ, ಎಲ್ಲ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಮುಂಚೆಯಿಂದನೂ ಕೂಡ. ಒಬ್ಬರು ಇಬ್ಬರು ಇರ್ತಾರಲ್ಲ ಎಲ್ಲ. ಯಾಕೆಂದರೆ ಈಗಿರೋ ಯೂತ್ ಕಾಂಗ್ರೆಸ್ ಮತ್ತು ಬೆಳೀತಾ ಇರೋ ರೀತಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತೀಚಿನ ಒಂದು 10-15 ವರ್ಷದಲ್ಲಿ ಯೂತ್ ಎಲ್ಲ ಭಾಳ ಅಗ್ರೆಸಿವ್ ಇರ್ತಾರೆ. ಅವರೆಲ್ಲ ಪೆಟ್ರೋಲ್ ಇದ್ದಂಗೆ, ಪಕ್ತಾರ ಒಬ್ಬ ಬೆಂಕಿ ಹಚ್ಚಿದ್ರೆ ಎಲ್ಲರಿಗೂ ಹೊತ್ಕೊಂಡು ಆ ಥರ ಆಗುತ್ತೆ. ಬಿಟ್ಟರೆ ಸಂಘಟನೆ ವಿಚಾರದಲ್ಲಿ ಪರಸ್ಪರ ವೈಯಕ್ತಿಕವಾಗಿ ಯಾರ್ದು ಇಲ್ಲ. ಇಲ್ಲಿ ಸಂಘಟನೆ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಇರ್ಬೋದು, ಅದನ್ನ ಕೂತು ಮಾತಾಡಿ ಕ್ಲಿಯರ್ ಮಾಡಿ. ದ್ವೇಷವಾಗಿ ಮುಂದೆ ಹೋಗಬಾರ್ದು ಇಲ್ಲ, ದ್ವೇಷವಾಗಿ ಹೋಗಲ್ಲ ಅದು. ಯಾಕಂದರೆ DK ಶಿವಕುಮಾರ್ ಸಾಹೇಬರು ಸಾರಥ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಅದು ಕರೆಕ್ಟಾಗಿದೆ, ಯಾವುದೇ ತೊಂದರೆ ಆಗಿಲ್ಲ. ನಾವು ಪ್ರೋಗ್ರಾಮ್ ಏನಿತ್ತು 21ನೇ ತಾರೀಕು ನೀಟ್ನ ಪ್ರತಿಭಟನೆ ಬಗ್ಗೆ, ಅದನ್ನು ಬೆಂಗಳೂರು ಮತ್ತು ರಾಜ್ಯದ ಪದಾಧಿಕಾರಿಗಳು ಕರೆದಿದ್ವಿ. ಅದಕ್ಕೆ ಕರೆಕ್ಟಾಗಿ ಪ್ಲ್ಯಾನು ಕೂಡ ಮಾಡ್ಕೊಂಡಿದ್ದೀವಿ. ಈ ಹೋರಾಟದಲ್ಲಿ ಯಾರ್ಯಾರು ತೊಂದರೆ ಆಗಿದೆ, 22 ಲಕ್ಷ ವಿದ್ಯಾರ್ಥಿಗಳು ನ್ಯಾಷನಲ್ ಆಗಿದ್ದಾರೆ, ಸ್ಟೇಟಲ್ಲಿ ನಮ್ಮಲ್ಲೂ ಕೂಡ 1,80,000 ವಿದ್ಯಾರ್ಥಿಗಳು ತೊಂದರೆ ಆಗಿದೆ. ಆ ವಿಚಾರವನ್ನು ಅದಾದಮೇಲೂ ಕೂಡ ಡಿಸ್ಕಷನ್ ಮಾಡಿ ಈಗ ಮೀಟಿಂಗ್ ಕನ್ಕ್ಲೂಡ್ ಮಾಡಿ ನಾವು ಕುಳಿತಿದ್ದೀವಿ. ಆ ಥರ ಬೇರೆ ಯಾವ ಥರದ್ದು ಇಲ್ಲ. ಆಮೇಲೆ ಈ ಮೀಟಿಂಗನ್ನು ಈ ಪ್ರೊಟೆಸ್ಟ್ನ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ನೆನ್ನೆನೂ ಕೂಡ ಕ್ವಶನ್ ರೇಸ್ ಮಾಡಿದರು. ಮಾಡಲೇಬೇಕು, ಇದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು, ಇದು ಸರಿ ಇಲ್ಲ ಅಂತೇಳಿ. ಅದನ್ನು ನಾವು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತೇಳಿ ಸುರ್ಜಿವಾಲಾ ಸಾಹೇಬ್ರ ನೇತೃತ್ವದಲ್ಲಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಉದಯ್ ಭಾನುವಾರ ನೇತೃತ್ವದಲ್ಲಿ ಪ್ರೊಟೆಸ್ಟ್ನ ಇಟ್ಕೊಂಡಿದ್ವಿ. 21ಕ್ಕೆ ದೊಡ್ಡ ಮಟ್ಟಕ್ಕೆ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾಲ್ ಬರ್ತಾಯಿದೆ ಎಲ್ಲ ಕಡೆಯಿಂದ ಕೂಡ. ಯಾರ್ಯಾರು ನೊಂದಿದ್ದಾರೆ, ಈಗ ಎಕ್ಸಾಮ್ ಮತ್ತೆ ಬರೀಬೇಕು ಅಂತ ಅವ್ರುಗಳು ಕೂಡ ತುಂಬ ಜನ ಬರ್ತಾ ಇದ್ದಾರೆ, ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವ್ರ ಪೇರೆಂಟ್ಸು ಕೂಡ ತುಂಬ ಜನ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವರು ಕೂಡ ಆಹ್ವಾನ ಮಾಡ್ತಾ ಇದ್ವಿ. ಆ ಥರದ ಸಂಘಟನೆ ಮಾಡ್ತಾ ಇದೀವಿ ಹೊರತು ಇದು ಸಣ್ಣ ಇದಾಗಿರೋದು ಆ ಥರ ಏನು ತೊಂದರೆ ಇಲ್ಲ. ಧನ್ಯವಾದ.